Hello everyone, my name is Dr. Gurumurthy. ಇವತ್ತು ಪಿ ಜಿ ಬಿ ಪಿ ಮೇಲೆ 14 ಮಾರ್ಕ್ಸ್ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ತರ್ತಾ ಇದ್ದೀನಿ. ನಾನು 5 ವಿಡಿಯೋ ಸಾಕು ಅಂದ್ಕೊಂಡಿದ್ದೆ. ಇನ್ನು ಕೆಲವೊಂದಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ತೊಗೊಳ್ಬೇಕಾಗಿ ಬಂದಿದೆ. ಈ ವಿಡಿಯೋದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಾಬ್ಲಮ್ಸನ್ನು ಕವರ್ ಮಾಡ್ಕೊಳ್ಳೋಣ. ಈಗ ಪ್ರಾಫಿಟ್ ಆನ್ gains from business. From the following profit and loss account of Mr. Dravid, compute the taxable income from business for the year ending 31st 3 2020. ಇದು ಇನ್ಕಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕು, ಪರ್ಚೇಸಸ್ಸು, ವೇಜಸ್ಸು, ಫ್ರೈಟ್ ಆರ್ ಕ್ಯಾರೇಜ್ ಇನ್ ವರ್ಕ್, ಗ್ರಾಸ್ ಪ್ರಾಫಿಟ್. ದೆನ್ ಸ್ಟಾಫ್ ಸ್ಯಾಲ್ರಿ, bank cash transaction tax, audit fee, income tax, core expenses, contributions to National Laboratory for Scientific Research, donations, general expenses, GST provisions, patent purchased during the year, interest on capital, depreciations on car, provision for bad debts, net profit. ಅದೇ ರೀತಿಯಲ್ಲಿ ಇನ್ಕಮ್ಸ್ ಯಾವ್ದು ಬಂದಿದೆ ಅಂದರೆ ಸೇಲ್ಸು, ಕ್ಲೋಸಿಂಗ್ ಸ್ಟಾಕು, ಅವೆಲ್ಲ ಕಂಪೇರ್ ಮಾಡಿ ಗ್ರಾಸ್ ಪ್ರಾಫಿಟ್ ಮಾಡ್ಕೊಂಡಿದ್ದಾನೆ. ಇಂಟ್ರೆಸ್ಟ್ ಆನ್ ಡಿಬೆಂಚರು, ಬ್ಯಾಡ್ ಡೆಟ್ಸ್ ರಿಕವರ್ಡ್, ಪ್ರೀವಿಯಸ್ಲಿ ಅಲೌಡ್, ಸೆಂಡ್ರಿ ಇನ್ಕಮ್, ರೆಂಟ್ ಫ್ರಮ್ ಎಚ್ ಪಿ ಲೆಟ್ ಔಟ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 10,000 ಇದೆ. ಸರ್, ಇವಾಗ ನಾವು ಹೇಗೆ ಐಟಮ್ಸನ್ನು ಕನ್ಸಿಡರ್ ಮಾಡಬೇಕು ಡಿಸಲೋಡ್ ಅಂದರೆ, ಫಸ್ಟ್ ನಾವು ಈ ಪ್ರಾಬ್ಲಮ್ಸನ್ನು ಓದ್ಕೊಂಡಾದ್ಮೇಲೆ ಅಡ್ಜಸ್ಟ್ಮೆಂಟಿಗೂ ಬರಬೇಕು. ಏನು ಅಡಿಷನಲ್ ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತಾರೆ ಅಥವಾ ಅಡ್ಜಸ್ಟ್ಮೆಂಟ್ ಇನ್ಫಾರ್ಮೇಷನ್ಸ್ ಇದೆ ಅಂದರೆ, ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಮಾಡಿದ್ದೀನಿ 15%, ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಡು 10%. ಬೈ ಪರ್ಚೇಸ್ ಇನ್ಕ್ಲೂಡ್ ಕ್ಯಾಶ್ ಪೇಮೆಂಟ್ 30,000 ಟುವರ್ಡ್ಸ್ ರಾ ಮೆಟೀರಿಯಲ್ಸ್ ಇದೆ. 20% ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ಅಟ್ರಿಬ್ಯೂಟ್ ಟು ಪರ್ಸನಲ್ ಪರ್ಪಸ್ ಮಾಡಿದ್ದಾರೆ. Out of income tax and GST provision, income tax 6,250 and GST 1,250 were paid before filing of the income return of income. Donation 2,500 to Delhi University for carrying on research in social science. Patent was purchased and put to use from 1/7/2019. With all these informations we take into account, analyze one by one. Now net profit as per P&L account 16,750 ತಗೊಳ್ತೀವಿ. ನೆಕ್ಸ್ಟು ಆ್ಯಡ್ ಡಿಸಲೌಡ್ ಅಥವಾ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಯಾವ್ದು ಸಾಮಾನ್ಯವಾಗಿ ನಮ್ಮ ಅಡ್ಜಸ್ಟ್ಮೆಂಟಿಂದ ನೋಡ್ಕೊಳ್ತಾ ಬರೋದಾದರೆ, ಪರ್ಚೇಸ್ ಇನ್ಕ್ಲೂಡ್ ಕ್ಯಾಶ್ ಪೇಮೆಂಟ್ 30,000 ಟುವರ್ಡ್ಸ್ ರಾ ಮೆಟೀರಿಯಲ್ಸ್. ನಮ್ಮ ಪ್ರೊಸೀಜರಲ್ಲಿ ಹೇಗಿದೆ ಅಂದರೆ, ಅಪ್ ಟು 10,000ವರೆಗೆ ಮಾತ್ರ ಕ್ಯಾಶ್ ಪೇಮೆಂಟಿಗೆ ಅಲೋ ಇದೆ. ಓವರ್ ಆ್ಯಂಡ್ ಎಬೋ 10,000 ಪೇಮೆಂಟ್ ಆದರೆ ಎಂಟೈರ್ ಅಮೌಂಟನ್ನು ಡಿಸಲೋ ಮಾಡ್ತೀವಿ. 30,000 ತೊಗೊಂಡ್ಬಿಡಿ ಕ್ಯಾಶ್ ಪೇಮೆಂಟ್ ಆಫ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಒಂದು ಐಟಮ್ ಆಯಿತು. ನೆಕ್ಸ್ಟು 20% ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ಆರ್ ಅಟ್ರಿಬ್ಯೂಟಬಲ್ ಟು ದ ಯೂಸ್ ಆಫ್ ಕಾರ್ ಫಾರ್ ಪರ್ಸನಲ್ ಪರ್ಪಸ್ ಅಂತ ಇದೆ. ಡೈರೆಕ್ಟಾಗಿ ನಾವು ಕಾರ್ ಎಕ್ಸ್ಪೆನ್ಸಸ್ ಇಲ್ಲಿ ಸಾಮಾನ್ಯವಾಗಿ ಕಾರ್ ಎಕ್ಸ್ಪೆನ್ಸಸ್ 15,000 ಇದೆ. ಅವ್ನು 20% ಪರ್ಸ್ನಲ್ ಯೂಸಿಗೆ ತೊಗೊಂಡಿದ್ದಾನೆ ಅಂದರೆ ಅದು ನಾವು ಡಿಸಲೋಡ್ ಮಾಡ್ತೀವಿ. ಓನ್ಲಿ 80% ಅಲೋಡ್. ಹಾಗಾದಾಗ ಏನು ಮಾಡಬೇಕು? 15,000 ಇಂಟು 20/100 ಕಾರ್ ಎಕ್ಸ್ಪೆನ್ಸಸ್ ಈಸ್ ಡಿಸಲೋಡ್. ಅದನ್ನು ನಾವು ತೊಗೊಳ್ತೀವಿ. ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್, ಅದು ಪೇಡೇ ಇರಲಿ ಪ್ರಾವಿಷನ್ನೇ ಇರಲಿ, ಯಾವುದೇ ಕಾರಣಕ್ಕೂ ಇಟ್ ಈಸ್ ಎಂಟೈರ್ ಈಸ್ ಡಿಸಲೋಡು. ಅದನ್ನು ನೋಟ್ ಮಾಡ್ಕೊಳ್ಳಿ. ಬಟ್ GST ಏನು ಮಾಡಿದ್ದಾನೆ, ವಿತಿನ್ ದ ಫೈಲಿಂಗ್ ಟೈಮ್ ಅಂದರೆ ಡ್ಯೂ ಡೇಟ್ ಒಳಗಡೆ ಪೇ ಮಾಡಿದ್ದಾನೆ, ಅದನ್ನು ಅಲೋ ಮಾಡಿ ದೆನ್ ರೆಸ್ಟ್ ಆಫ್ ದ ಐಟಮ್ಸನ್ನು ಡಿಸಲೋಡ್ ಮಾಡಿ. ಈಗ GST ಪ್ರಾವಿಷನ್ 16,000 ಇದೆ. 16,000ದಲ್ಲಿ ಬಿಫೋರ್ ಫೈಲಿಂಗ್ 1,250, 1,200 ಅಲೋ ಮಾಡಿ, ಅಂದರೆ 16,000 ಮೈನಸ್ 1,250 ಮಾತ್ರ ನಾವು ಡಿಸಲೋಡ್ ಮಾಡ್ಕೊಳ್ಬೇಕು. ಅಲೋಡ್ ಓನ್ಲಿ 1,250. ಹಾಗೆ ಡೊನೇಷನ್ 2,500 ಬರೀ ಡೊನೇಷನ್ ಅಂತ ಹೇಳಿದ್ದಾನೆ. ಯಾವುದಕ್ಕಂತ ಹೇಳದೇ ಇರೋದಕ್ಕೆ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಷನ್ ಹೇಳಿದ್ದಾರೆ. ಡೆಲ್ಲಿ ಯೂನಿವರ್ಸಿಟಿ ಕೊಟ್ಟಿದ್ದಾನೆ ಅಂತ. ಅಫ್ಕೋರ್ಸ್ ಇಟ್ ಈಸ್ ಎ ಕಾಂಟ್ರಿಬ್ಯೂಷನ್ ಟು ಸೋಷಿಯಲ್ ಸೈನ್ಸ್ ರಿಸರ್ಚ್ 100% ಅಂತ ಕನ್ಸಿಡರ್ ಮಾಡಿ ಇದನ್ನು
ಏನು ಮಾಡಬೇಕು, ನಾವು ಡಿಡಕ್ಟ್ ಮಾಡಬೇಕು. ಅಂದರೆ ಫಸ್ಟ್ ಏನು ಮಾಡಬೇಕು, ಡೊನೇಷನನ್ನು ಡಿಸರ್ವ್ಡ್ ಅಂತ ತೊಗೊಳ್ಳಿ, ಆಮೇಲೆ ಅಲೌಡ್ 100% ಅಂತ ತೊಗೊಳ್ಳಿ, ಈಸಿ ಆಗುತ್ತೆ. ನೆಕ್ಸ್ಟು ಪೇಟೆಂಟ್ ಯಾವತ್ತೂ ಕ್ಯಾಪಿಟಲೈಸ್ಡ್ ಎಕ್ಸ್ಪೆಂಡಿಚರು. ಆ ಎಕ್ಸ್ಪೆನ್ಸಸ್ ಇಲ್ಲೇನಾರು ತಂದಿದ್ದರೆ ಅದನ್ನು ಡಿಸಲೋಡ್ ಮಾಡಿ. ಆಮೇಲೆ ಡಿಪ್ರಿಸಿಯೇಷನ್ಸ್ ಅಲೋ ಮಾಡ್ತೀವಿ, ಬಟ್ ಪುಟ್ ಟು ಯೂಸು ಅಂತ ಹೇಳಿದ್ದಾನೆ. ಇಟ್ ಈಸ್ ಎ ಮೋರ್ ದೆನ್ 180 days ಆಗುತ್ತೆ. 17 ಅಂದಾಗ ನಾವು 31st ಮಾರ್ಚ್ ಕ್ಲೋಸ್ ಮಾಡೋದು. ದೇರ್ ಫಾರ್ ಮೋರ್ ದೆನ್ 6 months ಆಗಿದೆ. ಹೆನ್ಸ್ 1 year ಫುಲ್ ಅಮೌಂಟ್ ಆಫ್ ಡಿಪ್ರಿಸಿಯೇಷನನ್ನು ಅಲೋ ಮಾಡಿ. ಪೇಟೆಂಟ್ ಡಿಪ್ರಿಸಿಯೇಷನು 25% ಇರುತ್ತೆ. ಸಾಮಾನ್ಯವಾಗಿ ಈಗ ನಾವು ಇಲ್ಲಿ ನೋಡ್ಕೊಳ್ಬೇಕು ಯಾವ್ದು ಐಟಮು ಅಂತೇಳಿ ನಾವು ನೋಡ್ಕೊಳ್ತಾ ಬರೋಣ. ಈಗ ಯಾವ್ದು ಆಡ್ ಮಾಡಿದ್ದೀವಿ ಅಂತ ನಿಮಗೆ ಹೇಳಿದ ಹಾಗೆ, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ 30,000 ತೊಗೊಂಡಿದ್ದೀವಿ. ಇನ್ಕಮ್ ಟ್ಯಾಕ್ಸ್ ಪೇಯಬಲ್ಲು ಯಾವುದೇ ಇದ್ರೂ ಕೂಡ ಡಿಸಲೋಡ್ ಅಷ್ಟು ತೊಗೊಂಡ್ಬಿಡಿ. ಕಾರ್ ಎಕ್ಸ್ಪೆನ್ಸಸ್ಸು ಇಟ್ ಈಸ್ ಏನು 15,000 20% ಅವನ ಸ್ವಂತ ಖರ್ಚನ್ನು ನಾವು ಡಿಸಲೋಡ್ ಮಾಡ್ತೀವಿ, 3,000. ಡೊನೇಷನಲ್ಲಿ ಹೇಳಿದ್ದೀವಿ, ಏನು ಇದಕ್ಕೆ ಸೈಂಟಿಫಿಕ್ ರಿಸರ್ಚಿಗೆ ಕೊಟ್ಟಿದ್ದಾರೆ ಅಥವಾ ಸೋಷಿಯಲ್ ಸೈನ್ಸ್ ರಿಸರ್ಚಿಗೆ ಕೊಟ್ಟಿದ್ದೀವಿ ಅಂದರೆ ಅಷ್ಟನ್ನು ಇಲ್ಲಿ ಅಲೋ ಮಾಡಿ. ಅರ್ಥ ಆಯ್ತಾ? ಅದು ಬಿಟ್ಟು ಏನೂ ಇರಲಿಲ್ಲ, ಸೈನ್ಸು, ಸ್ಟ್ಯಾಟಿಸ್ಟಿಕಲ್ ರಿಸರ್ಚು, ಸೈಂಟಿಫಿಕ್ ರಿಸರ್ಚ್ ಇರಲಿಲ್ಲ ಅಂದರೆ ಡೊನೇಷನ್ನ ನಾವಿಲ್ಲಿ ಆ್ಯಡ್ ಮಾಡೇ ಮಾಡ್ತೀವಿ. ಯಾಕಂದರೆ ಇಟ್ಟು ATGನಲ್ಲಿ ಬರೋದು ಅಂತ. ಇಲ್ಲಿ ನಾವು ಡೊನೇಷನ್ಸನ್ನು ಆ್ಯಡ್ ಮಾಡಿ ಆಮೇಲೆ ನಾವು ಸೆಕ್ಷನ್ಸ್ 10ನಲ್ಲಿ ಇದು 100% ಅಥವಾ 150% ಅಲೋವಂಗೆ ಮಾಡ್ಕೊಳ್ತೀವಿ. ಅದು ಇಟ್ ಈಸ್ ಎ 100% ಒಳಗೆ ಬರುತ್ತೆ, ಮತ್ತೆ ಡಿಡಕ್ಟ್ ಮಾಡ್ತೀವಿ. GST ಪ್ರಾವಿಷನ್ನಿಗೆ ಅವಕಾಶ ಇಲ್ಲ, ಬಟ್ GST ಪೇಡ್ ವಿತಿನ್ ದಟ್ ಡ್ಯೂ ಡೇಟ್ 1,250 ಕಳ್ಕೊಂಡ್ಬಿಡ್ಬೇಕು. ಅಂದರೆ 14,750 ಈಸ್ ಡಿಸಲೋಡ್. ಪರ್ಚೇಸ್ ಆಫ್ ಪೇಟೆಂಟ್ ಅಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಬಿಡಿ. ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ಲು ಚಾನ್ಸಸ್ಸೇ ಇಲ್ಲ, ಅಷ್ಟನ್ನು ಕೂಡ ನೀವು ಆ್ಯಡ್ ಮಾಡ್ಕೊಂಡ್ಬಿಡಬೇಕು. ಯಾವುದೇ ಕಾರಣಕ್ಕೂ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದ್ದರಿಂದ ಬ್ಯಾಲೆನ್ಸ್ ಶೀಟಿಗೆ ಹೋಗಬೇಕು. ಇದು ರೆವಿನ್ಯೂ ಅಂತ ಡಿಡಕ್ಟ್ ಮಾಡಿದ್ದಾನೆ, ಬರೋದಿಲ್ಲ. ಡಿಪ್ರಿಸಿಯೇಷನ್ಸ್ ಕಾರ್ ಇದೆ 20%. ಯಾವಾಗದು ಪರ್ಸನಲ್ ಯೂಸ್ 20% ಆಗುತ್ತೆ, ಡಿಪ್ರಿಸಿಯೇಷನ್ನು 20% ತೆಗೆದುಬಿಡಿ. ಇಟ್ ಈಸ್ 20% ಆ್ಯಂಡ್ 18,000 3,600. ಪ್ರೊವಿಷನ್ ಫಾರ್ ಬ್ಯಾಡ್ ಡೇಟ್ಸು ಚಾನ್ಸಸ್ ಇಲ್ಲ. ಓನ್ಲಿ ಬ್ಯಾಡ್ ಡೇಟ್ಸ್ ಇದ್ದರೆ ನಾವು ಅಲೋ ಮಾಡ್ತಿದ್ವಿ, ಪ್ರೊವಿಷನ್ಸ್ ಅಲೋ ಇಲ್ಲ, ಅಷ್ಟನ್ನು ಡಿಡಕ್ಟ್ ಮಾಡಿ. ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಲ್ಯಾಬೋರೇಟರಿ ಇದೆ, ಅದನ್ನು ಅಷ್ಟು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದು ನ್ಯಾಷನಲ್ ಲ್ಯಾಬೋರೇಟರಿ ಇಟ್ ಇಸ್ ಸೈಂಟಿಫಿಕ್ ಪರ್ಪಸ್ ಅಂದಾಗ ಈಗ 150% ಅಲೋ ಮಾಡೋದಿದೆ, ಅದನ್ನು ಡಿಡಕ್ಷನಲ್ಲಿ ತೊಗೊಬೇಡ. ಲೆಸ್ ನಾನ್ ಬಿಸ್ನೆಸ್ ಇನ್ಕಮು ಅಥವಾ ಡಿಡಕ್ಟ್ ಮಾಡುವಂಥ ಐಟಮ್ಸ್ ಬಂದಾಗ ಇಂಟ್ರೆಸ್ಟ್ ಆ್ಯಂಡ್ ಡಿಬೆಂಚರ್. ನಿಮಗೆ ಹೇಳಿದಾಗ ಇಂಟ್ರೆಸ್ಟ್ ಆ್ಯಂಡ್ ಡಿಬೆಂಚರು ಇದು ಸೆಕ್ಯೂರಿಟಿ, ಇಟ್ ಈಸ್ ಎ ಇನ್ಕಮ್ ಫ್ರಮ್ ಅದರ್ ಸೋರ್ಸಿಗೆ ಹೋಗಬೇಕಾಗುತ್ತೆ. ನಾನ್ ಬಿಸ್ನೆಸ್ ಇನ್ಕಮು ನಮ್ಮ ಇನ್ಕಮ್ ಅಲ್ಲ, ಅದು ತೆಗೆದುಬಿಡೋಣ. ಅವ್ನು ತಗೊಂಡಿದ್ದಾನೆ ತಪ್ಪು ಮಾಡಿ, ನಾವು ಅದನ್ನು ಡಿಡಕ್ಟ್ ಮಾಡೋಣ ಆಸ್ ಪರ್ ದ IT ಪ್ರಕಾರ. ರೆಂಟ್ ಫ್ರಮ್ ಪ್ರಾಪರ್ಟಿ ಇದು ನಮ್ಮ ಹೋಗೋದಲ್ಲಿ ಇದು HP ಹೋಗುತ್ತೆ, ಅದನ್ನು ನಾವು ಡಿಡಕ್ಟ್ ಮಾಡ್ಕೊಳ್ಳೋಣ. ಇಂಟ್ರೆಸ್ಟ್ ಫ್ರಮ್ ಪೋಸ್ಟ್ ಆಫೀಸ್ ಇರ್ಬೋದು, ಇಟ್ ಗೋಸ್ ಟು ಏನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಈ ಹೆಡ್ಡಲ್ಲಿ ಏನಾದ್ರು ಒಂದು ತಗೊಂಡಿದ್ದರೆ ಡಿಡಕ್ಟ್ ಮಾಡಿ. ಅದೇ ರೀತಿಯಲ್ಲಿ ಸೋಷಿಯಲ್ ಸೈನ್ಸ್ ರಿಸರ್ಚಿಗೆ ಏನು ಹೇಳಿದ್ದೀನಿ ನಾನು, 2,500 ಮೇಲ್ಗಡೆ ಆ್ಯಡ್ ಮಾಡಿದ್ದೀರಲ್ಲ, ಇದು 100% ಡಿಡಕ್ಟ್ ಮಾಡಿ. ದೆನ್ ಡಿಪ್ರಿಸಿಯೇಷನ್ ಪೇಟೆಂಟು 25% ಇದೆ. ಎಂಟೈರ್ ಅಮೌಂಟು ಮೋರ್ ದೆನ್ 180 days ಆರ್ 6 months ಅಂತ ಆಗಿದ್ದರೆ 7,500 ಕ್ಯಾಲ್ಕುಲೇಟ್ ಮಾಡಿದಾಗ ಬಂದಿದೆ. ನೀವು ಕೂಡ ಕ್ಯಾಲ್ಕುಲೇಟರ್ ತಗೊಂಡು 30,000 × 2500 ಅಂತ ಮಾಡಿದ್ರೆ 7,500 ಬರುತ್ತೆ. ದೆನ್ ಅಂಡರ್ ವ್ಯಾಲ್ಯೂಯೇಷನ್ಸ್ ಓಪನಿಂಗ್ ಸ್ಟಾಕ್ ಅದನ್ನು ಲೆಸ್ ಮಾಡಬೇಕು. ಅದೇ ಓವರ್ ವ್ಯಾಲ್ಯೂಯೇಷನ್ ಅಂತ ಇದ್ದಿದ್ರೆ ಆ್ಯಡ್ ಮಾಡಬೇಕಾಗಿತ್ತು. ಅದು ಓವರ್ ವ್ಯಾಲ್ಯೂಯೇಷನ್ ಕ್ಲೋಸಿಂಗ್ ಸ್ಟಾಕ್ ಲೆಸ್. ಭಾಳ ಚೆನ್ನಾಗಿ ಇಟ್ಕೊಳ್ಬೇಕು, ನೆನ್ಪಿಟ್ಕೊಳ್ಳಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆರ್ ಓವರ್ ವ್ಯಾಲ್ಯೂಯೇಷನ್ಸ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅದು ಎಷ್ಟು % ಇದೆ ಅದನ್ನು ಕ್ಯಾಲ್ಕುಲೇಷನ್ಸ್ ಮಾಡೋದು ಹೇಗೆ ಅಂದರೆ 15% ಜಾಸ್ತಿ ಅಂತ ಹೇಳ್ತಾನೆ. ನಾವೇನು ಮಾಡಬೇಕಾಗತ್ತೆ, 15% ಅಂಡರ್ ವ್ಯಾಲ್ಯೂ ಮಾಡಿದ್ದಾರೆ ಅಂದರೆ 100 - 100 ಮಾಡಿದ್ರೆ 85ಕ್ಕೆ ಮಾಡಿದ್ದಾರೆ. 85 / 85 × 15. ಇಲ್ಲಿ 10% ಓವರ್ ವ್ಯಾಲ್ಯೂ ಮಾಡಿದೆ ಅಂದರೆ 100 + 10. therefore 1,10,000 / 110 × 10 ಮಾಡಿ, ಇಟ್ ಈಸ್ ಎ ಓವರ್ ವ್ಯಾಲ್ಯೂಯೇಷನ್. ಕಾಂಟ್ರಿಬ್ಯೂಷನ್ ಟು ಲ್ಯಾಬೋರೇಟರಿ ಇಸ್ 150% ಆಫ್ ದ ವಾಟ್ ಎವರ್ ಎಕ್ಸ್ಪೆನ್ಸಸ್ ಮೇಡ್ ಆರ್ ಕಾಂಟ್ರಿಬ್ಯೂಟೆಡ್. 40,000 ಆಗಿದ್ದೇನೆ, 60,000. ಇಷ್ಟನ್ನು ನಾವು ಡಿಡಕ್ಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಲಾಸ್ ಬರುತ್ತೆ 7,700 ನಾಟ್ ಎ ಪ್ರಾಫಿಟ್. ನೆಕ್ಸ್ಟ್ ಕ್ವಶನ್, ಫಾಲೋಯಿಂಗ್ ಈಸ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಚಂದನ್ ಫಾರ್ ದಿ ಇಯರ್ ಎಂಡಿಂಗ್ 31/3/2020. ಇಲ್ಲಿ ಅಂಥ ಹೊಸ ಥರ ಏನು ಎಕ್ಸ್ಪೆನ್ಸಸ್ ಏನೂ ಇಲ್ಲ. ಒಂದು ಕಡೆಯಿಂದ ನೋಡ್ಕೊಂಬರೋಣ. ಸ್ಯಾಲ್ರಿ ಇಟ್ ಈಸ್ ಅಡ್ಮಿಸಬಲ್, ಬಟ್ ಇಮಿಡಿಯೇಟಾಗಿ ನಾವು ಅಡ್ಜಸ್ಟ್ಮೆಂಟಿಗೆ ಹೋಗಬೇಕಾಗುತ್ತೆ.
ಸ್ಯಾಲ್ರಿ ಇನ್ಕ್ಲೂಡ್ ₹12,000 ಪೇಯ್ಡ್ ಟು ದ ವರ್ಕರ್ಸ್ ಎಂಪ್ಲಾಯ್ಡ್ ಅಟ್ ಹೋಮ್. ಮೊನ್ನೆ ಡೊಮೆಸ್ಟಿಕ್ ಸರ್ವೆಂಟಿಗೆ ಪೇಮೆಂಟ್ ಕೊಟ್ಟಿದ್ದು ಬಿಸ್ನೆಸ್ ಎಕ್ಸ್ಪೆನ್ಸಸ್ಸಲ್ಲಿ ಸೇರಿಸಲಿಕ್ಕೆ ಬರುವುದಿಲ್ಲ. ಒಂದು ವೇಳೆ ಹಾಗೇನಾದರೂ ಸೇರಿಸ್ಕೊಂಡಿದ್ದರೆ ದಟ್ ಅಮೌಂಟ್ ಶುಡ್ ಬಿ ಸಬ್ಸ್ಟ್ರಾಕ್ಟ್, ಕಳ್ಕೊಳ್ಳಿ. ಆಫೀಸ್ ಎಕ್ಸ್ಪೆನ್ಸಸ್ 36,000 ಅಲೋ ಮಾಡಿ. ದೆನ್ ಡಿಪ್ರಿಸಿಯೇಷನ್ಸ್ 28,000 ಇದೆ. ಇದನ್ನು ನೀವು ಡಿಸಲೋಡ್ ಮಾಡಿಕೊಂಡು ಅಕಾರ್ಡಿಂಗ್ ಟು 32 ಪ್ರಕಾರ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ಡಿಡಕ್ಟ್ ಮಾಡಿ. ಇಲ್ಲ ಅಂದರೆ ಇದೇ 28,000 ಡಿಪ್ರಿಸಿಯೇಷನ್ ಅಲೋಡ್ ಅಂತೇಳಿ ಮಾಡ್ಕೊಳ್ಳೋದು ಉತ್ತಮ. ಯಾಕಂದರೆ ಕೆಲವು ಸಂದರ್ಭದಲ್ಲಿ ವ್ಯತ್ಯಾಸ ಬರುತ್ತೆ. ಜಿ ಎಸ್ ಟಿ ಅಲ್ಲಿ ಅಂತ ಕೊಟ್ಟಾಗ ಪ್ರಾವಿಷನ್ ಅಂತ ಇಲ್ಲ, ಪೇಯ್ಡ್ ಅಂತ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಅಡ್ಜಸ್ಟ್ಮೆಂಟಲ್ಲಿ ಏನಾದ್ರು ಕೊಟ್ಟಿದ್ದಾರ ನೋಡ್ಕೊಳ್ಬೇಕು. ಇಟ್ ದೇರ್ ಈಸ್ ಎನಿ ಅಡ್ಜಸ್ಟ್ಮೆಂಟ್ ರಿಲೇಟಿಂಗ್ ಟು ಜಿ ಎಸ್ ಟಿ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಯಾವುದೂ ಇಲ್ಲ. ಹಾಗಾದರೆ ಜಿ ಎಸ್ ಟಿ ಪೇಯ್ಡ್ ವಿತಿನ್ ದ ಡ್ಯೂ ಡೇಟ್ ಅಂದರೆ ಅಲೋ ಮಾಡಿ, ಜಿ ಎಸ್ ಟಿ ಪ್ರೊವಿಷನ್ ಅಂತ ಹೇಳಿದ್ರೆ ಡಿಸಲೋಡ್ ಮಾಡಿ. ಹಾಗಾದರೆ ಇಲ್ಲಿ ಯಾವುದೂ ಇಲ್ವಲ್ಲ ಸರ್, ಓನ್ಲಿ ಜಿ ಎಸ್ ಟಿ ಅಂತ ಇದೆ. ನಾವು ಹೇಗೆ ತಿಳ್ಕೊಳ್ಬೇಕು ಸರ್ ವೆದರ್ ಇಟ್ ಈಸ್ ಎ ಪೇಯ್ಡ್ ಆರ್ ಪ್ರೊವಿಷನ್ ಅಂತ ನೋಡ್ಕೊಳ್ಳೋದಾದರೆ ಇಲ್ಲಿ ನಾವು ಇಟ್ ಈಸ್ ಎ ಜಿ ಎಸ್ ಟಿ ಪೇಯ್ಡ್ ಅಂತೇಳಿ ನಾವು ತಗೊಂಡಿಲ್ಲ, ಅಲೋ ಮಾಡಿದ್ದೀವಿ. ಬರೀದೇ ಇದ್ರೆ ಪ್ರೊವಿಷನ್ ಅಂತ ಹೇಳಿದ ಹೋದರೆ ನಾವು ಬೇಡ. ಜಿ ಎಸ್ ಟಿ ಇಟ್ ಈಸ್ ಎ ಪೇಯ್ಡ್ ವಿತಿನ್ ದ ಡ್ಯೂ ಡೇಟ್. ಲೀಗಲ್ ಎಕ್ಸ್ಪೆನ್ಸಸ್ ಇದೆ, ಅಲೋ ಮಾಡ್ತೀವಿ. ಆದರೆ ಲೀಗಲ್ ಎಕ್ಸ್ಪೆನ್ಸಸ್ಸಿಗೆ ಯಾವುದೋ ಇನ್ನೊಂದು ಅಡ್ಜಸ್ಟ್ಮೆಂಟ್ ಹೇಳಿದ್ದಾನೆ. ಲೀಗಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 2,000 ಪೇ ಟು ದ ಲಾಯರ್ ಇನ್ ಕನೆಕ್ಷನ್ಸ್ ವಿತ್ ಪರ್ಸನಲ್ ಯೂಸ್. ಈ ಥರ ಪರ್ಸನಲ್ ಎಫೆಕ್ಟ್ ಯಾವುದೂ ಇರುವುದಿಲ್ಲ. ಏನಿದೆ ಲೀಗಲ್ ಎಕ್ಸ್ಪೆನ್ಸಸ್ಸು 16,000 ಇದೆ. 16,000 ಅಲೋ ಆಗುತ್ತೆ. ಆದರೆ ಲೀಗಲ್ ಎಕ್ಸ್ಪೆನ್ಸಸ್ಸಲ್ಲಿ 2,000 ಮಾತ್ರ ಡಿಸಲೋಡ್. 2,000 ನೀವು ಡಿಸಲೋಡ್ ಮಾಡಿ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸು 14,000 ಡಿಸಲೋಡ್ ಮಾಡಿ. ಎಕ್ಸ್ಪೆನ್ಸಸ್ ಆನ್ ಅಕ್ವಿಸಿಷನ್ ಆಫ್ ಪೇಟೆಂಟ್ ರೈಟ್ ಆಫ್ 48,000 being the cost of patent acquired on 50. ಅದೇ ಹೆಚ್ಚು ಕಡಿಮೆ 48,000 ರೂಪಾಯಿ ಅರ್ಧದಷ್ಟಾಗಿದೆ. ಅದನ್ನು ಎಕ್ಸ್ಪೆನ್ಸಸ್ ಕೇಳ್ತಾನೆ, ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಬಟ್ ಇಟ್ ಇಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಆ್ಯಡ್ ಆಗುತ್ತೆ. ಇಲ್ಲಿ ಅದರ 24,000 ಅಂತ ಹೇಳ್ತಾನೆ. ಅದರ 48ರಲ್ಲಿ ಅರ್ಧದಷ್ಟು ಇಟ್ ಈಸ್ ಎ ಗೋಸ್ ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ದೇರ್ಫೋರ್ ಇಲ್ಲಿ ತೆಗೆದಿದ್ದೇನೆ, ತೆಗಿಯಕ್ಕೆ ಬರೋಲ್ಲ, ಆ್ಯಡ್ ಮಾಡ್ಕೊಳ್ಳಿ. ರಿಪೇರ್ಸಿ ನೀವು ರಿಪೇರ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು. ಆದರೆ ರಿಪೇರ್ಸ್ ಟು ದ ಕಾರು ಮತ್ತೊಂದು ಪರ್ಸ್ನಲ್ ಎಫೆಕ್ಟ್ ಇದ್ದರೆ ಅದಷ್ಟು ಕಳಿಬೇಕಾಗುತ್ತೆ. ಡೊನೇಷನ್ಸ್ ಇದ್ರ ಬಗ್ಗೆ ಏನೂ ಇರಲಿಲ್ಲ ಅಂದರೆ ಇಟ್ ಗೋಸ್ ಟು 80s ಜಿ. ಇದನ್ನು ನೀವು ಡಿಸಲೋ ಮಾಡಿ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸು ಡಿಸಲೋಡ್ ಅಂದರೆ ಪ್ಲಸ್ ಮಾಡ್ಕೊಳ್ಬೇಕು. ನಮ್ಮ ಇನ್ಕಮಿಗೆ ಆ್ಯಡ್ ಮಾಡಬೇಕು, ಕಳಿಗೆ ಬರೋದಿಲ್ಲ. ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 8,000 as a contribution to ಸ್ಟಾಫ್ ವೆಲ್ಫೇರ್ ಫಂಡ್. ಯಾವುದೇ ಕಾರಣಕ್ಕೂ ಸ್ಟಾಫ್ ವೆಲ್ಫೇರ್ ಫಂಡಿಗೆ ಅವಕಾಶ ಇಲ್ಲ. 8,000 ಆ್ಯಡ್ ಮಾಡ್ಕೊಳ್ಬೇಡಿ. ಅದೇ ರೀತಿಯಲ್ಲಿ ನಾವು ಇನ್ಕಮ್ ಸ್ಟೇಟ್ ನೋಡಿದ್ರೆ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತ ಹೇಳ್ತೇನೆ. ಇಫ್ ಇಟ್ ಈಸ್ ಅಲೌಡ್ ಅರ್ಲಿಯರ್ ಆಗಿಬಿಟ್ರೆ ನೋ ಪ್ರಾಬ್ಲಮ್, ಕನ್ಸಿಡರ್ ಮಾಡ್ಕೊಳ್ಳಿ. ಇಫ್ ಇಟ್ ಈಸ್ ನಾಟ್ ಅಲೌಡ್ ಅಂದರೆ ನಮಗೆ ಇನ್ಕಮ್ ಸಂಬಂಧಪಟ್ಟಿದ್ದೆಲ್ಲ ಕಳಿಬೇಕಾಗಿತ್ತು. ಅದ್ರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ. ಅದ್ರ ಬಗ್ಗೆ ಓಕೆ, ಔಟ್ ಆಫ್ ದ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಓನ್ಲಿ 8,000 ವರ್ ಅಲೌಡ್ ಆಸ್ ಎ ಡಿಡಕ್ಷನ್ಸ್ ಅರ್ಲಿಯರ್. ಓಕೆ, 8,000 ಅಲೋ ಮಾಡಿದ್ರಂತೆ. ಅಂದರೆ ಇಲ್ಲಿ 20,000 ಇದೆ. 8,000 ಅಲೋ ಮಾಡಿದರೆ ಅದನ್ನು ಪಾರ್ಟ್ ಆಫ್ ದ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. 12,000 ಅದನ್ನು ಪಾರ್ಟ್ ಆಫ್ ದ ಇನ್ಕಮ್ ಅಲ್ಲ, ಅದನ್ನು ನಾವು 12,000 ಕಳ್ಕೊಳ್ಬೇಕು. ಡಿವಿಡೆಂಡ್ಸ್ ಎಂಟೈರ್ ಇಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ರೆಂಟ್ ಫ್ರಮ್ ಎಚ್ ಬಿ, ಇನ್ಕಮ್ ಫ್ರಮ್ ಎಚ್ ಬಿಗೆ ಹೋಗುತ್ತೆ, ಅದನ್ನು ತೆಗೆದುಬಿಡಿ. ಕಮಿಷನ್ಸ್ ನಾವು ತಗೊಳ್ತೀವಿ, ಬ್ರೋಕರೇಜ್ ಬರುತ್ತೆ, ಸೆಂಟ್ರಿ ರಿಸಿಪ್ಟ್ ಬರುತ್ತೆ. ಶೇರ್ ಆಫ್ ಎಚ್ ಯು ಎಫ್ ಇಟ್ ಈಸ್ ಎ ಎಕ್ಸಮ್ಟೆಡ್ ಇನ್ಕಮು, ಅದು ಇಲ್ಲಿ ತೊಗೊಳ್ಳೋಕ್ಕೆ ಬರೋದಿಲ್ಲ. ನೋಡಿ, ಸ್ಯಾಲ್ರಿ ಪೇಡ್ ಟು ಎಸ್ ಆ್ಯಡ್ ಮಾಡಿದ್ದೀವಿ. ಲೀಗಲ್ ಎಕ್ಸ್ಪೆನ್ಸಸ್ ಪರ್ಸ್ನಲ್ ಯೂಸಿಂದ ಆ್ಯಡ್ ಮಾಡಿದ್ದೀವಿ. ಇನ್ಕಮ್ ಟ್ಯಾಕ್ಸ್ ಎಂಟೈರ್ ಅಮೌಂಟ್ ತೊಗೊಂಡಿದ್ದೀವಿ. ಪರ್ಚೇಸ್ ಆಫ್ ಪೇಟೆಂಟ್ ತೊಗೊಂಡಿದ್ದೀವಿ 24th ಎಂಟೈರ್ ಅಮೌಂಟು. ಡೊನೇಷನನ್ನು ಆ್ಯಡ್ ಮಾಡಿದ್ದೀವಿ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಆ್ಯಡ್ ಮಾಡಿದ್ದೀವಿ. ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ 8,000 ವೆಲ್ಫೇರ್ ಫಂಡಿಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದನ್ನು ಆ್ಯಡ್ ಮಾಡಿದ್ದೀವಿ. ಟೋಟಲ್ 70,000 ಆ್ಯಡ್ ಮಾಡ್ಕೊಂಡಿದ್ದೀವಿ. ಅವ್ನು ಬರೀ 88,000 ಇತ್ತು. ಈಗ ರಿಯಲ್ ಆಗಿ ಇನ್ಕಮ್ ಬಂದಿದ್ದು 1,58,000. ಅದರಲ್ಲಿ ಡಿಪ್ರಿಸಿಯೇಷನ್ ದ ಪೇಟೆಂಟು ಅದು ಲೆಸ್ ದೆನ್ 180 ಡೇಸ್ ಆಗುತ್ತೆ. ಓನ್ಲಿ 50% ಆಫ್ 25% ಅಂದರೆ 12.5 ಇಂಟು 48,000. ಯಾಕಂದರೆ ಅದು 24,000 ಪೇಡ್ ಇನ್ ಕೊಡಬೇಕಾಗಿತ್ತು, ನಾವು 48,000ಗೆ ಮಾಡಬೇಕು. ಇಟ್ ಕಮ್ಸ್ ಟು 6,000. ಮತ್ತು 24,000 ಅಂತಲ್ಲ, ಹೋಲ್ ಅಮೌಂಟ್ಗೆ ತೊಗೊಳ್ಬೇಕು. ಅನ್ಅಬ್ಸರ್ವ್ ಡಿಪ್ರಿಸಿಯೇಷನ್ಸ್ ಇದೆ, ಒಂದು ಹಳೆಯದು. ಇಟ್ ಈಸ್ ಎ ನಾವು ನಮ್ಮ ಪ್ರಾಫಿಟಲ್ಲಿ ಅಲೋ ಮಾಡ್ಬೋದು. ಬಿಸ್ನೆಸ್ಸಲ್ಲಿ ಅಕಾರ್ಡಿಂಗ್ ಟು ಪ್ರಯಾರಿಟೈಸಲ್ಲಿ ಅನ್ಅಬ್ಸರ್ವ್ ಡಿಪ್ರಿಸಿಯೇಷನ್ಸ್ ಕ್ಯಾನ್ ಬಿ ಅಲೋಡ್, ಡಿಡಕ್ಟ್ ಮಾಡ್ಕೊಳ್ಳಿ ಲಾಭ ಇದ್ದರೆ. ಅದರ್ವೈಸ್ ನೆಕ್ಸ್ಟ್ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನಾನ್ ಬಿಸ್ನೆಸ್ ಆರ್ ಟ್ಯಾಕ್ಸ್ ಫ್ರೀ ಇನ್ಕಮ್ ಯಾವುದು ಬ್ಯಾಡ್ ಡೆಟ್ಸ್ ರಿಕವರ್ಡ್ ಓನ್ಲಿ 8,000 ಅಲೋ ಮಾಡ್ತೀವಿ ಪಾರ್ಟ್ ಆಫ್ ದ ಇನ್ಕಮ್ ಅಂತ. ಬೇರೆ ಯಾವುದು ಕೂಡ
ಇಸ್ ನಾಟ್ ಎ ಪಾರ್ಟ್ ಆಫ್ ಇನ್ಕಮ್. 12,000 ಹಾಗೆ ತೊಗೊಂಡಿದ್ದೀವಿ. ಡಿವಿಡೆಂಡ್ ನಿಮಗೆ ಹೇಳ್ದಂಗೆ ಅಲ್ಲಿಗೆ ಹೋಗುತ್ತೆ. ಎಚ್ ಯು ಎಫ್ ಕೂಡ ಇನ್ಕಮ್ ಫ್ರಮ್ ಅದರ್ಸ್, ಇದು ಏನು ಎಕ್ಸಮ್ಟೆಡ್ ಇನ್ಕಮ್ ಹೋಗುತ್ತೆ. ಬಟ್ ಇವನ್ನೆಲ್ಲ ಕೂಡ ನಾವಿಲ್ಲಿ ತೆಗಿತಾ ಹೋಗಬೇಕು. ರೆಂಟ್ ಫ್ರಮ್ ಎಚ್ ಪಿ ಇರ್ಬೋದು, ಎಚ್ ಯು ಎಫ್ ಇರ್ಬೋದು. ಡೈರೆಕ್ಟ್ ಮಾಡಿಕೊಂಡ್ರೆ 1,04,000 ಇನ್ಕಮ್ ಫ್ರಮ್ ಬಿಸಿನೆಸ್. ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ನಲ್ಲಿ ಇದು ಒಬ್ಬ ಟ್ರೇಡರ್ ಹೆಸರು ಇದ್ದಾರೆ, ಡಾಕ್ಟರ್ ಕುವೆಂಪು ಅಂತ. ಕುವೆಂಪು ಅಂದ ತಕ್ಷಣವೇ ವಿ ಡೋಂಟ್ ಕನೆಕ್ಟ್ ಟು ಪೊಯೆಟ್ ಅಂತಾರೆ. ಮೇ ಬಿ ಸಮ್ ಅದರ್ ಎ ಬಿ ಸಿ ಲೈಕ್ ಈಸ್ ಎ ಪರ್ಸನ್ ಒನ್ ಹೂ ಕ್ಯಾರಿ ಬಿಸಿನೆಸ್. ಅವನು ಕೂಡ ಸ್ಯಾಲ್ರಿ, ಸೆಂಡ್ರಿ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್, ಇಂಟ್ರೆಸ್ಟ್ ಆನ್ ಓನ್ ಕ್ಯಾಪಿಟಲ್. ಇಲ್ಲಿ ಇಂಟ್ರೆಸ್ಟ್ ಆನ್ ಓನ್ ಕ್ಯಾಪಿಟಲಿಗೆ ಅಲೋವ್ ಇಲ್ಲ, ಡಿಸ್ಅಲೋವ್ ಮಾಡಿ. ಸ್ಯಾಲ್ರಿ ಅಂತ ಬಂದಿದೆ, ಇಮಿಡಿಯೇಟಾಗಿ ನೀವು ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡ್ಕೊಳ್ಳಿ. ಇಲ್ಲ, ಯಾವುದೂ ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋದು, ಬರೀ ಪ್ರಾಪರ್ಟಿ ಮಾತ್ರ ಇರೋದ್ರಿಂದ ಸ್ಯಾಲ್ರಿ ಅಲೋವ್ ಮಾಡ್ಕೊಳ್ಳಿ. ಸೆಂಡ್ರಿ ಎಕ್ಸ್ಪೆನ್ಸಸ್ ಅಲೋವ್ ಮಾಡ್ಕೊಳ್ಳಿ. ಅಡ್ವರ್ಟೈಸ್ಮೆಂಟನ್ನು ಬಿಟ್ಟುಬಿಡಿ. ನೀವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾತ್ರ ಡಿಸ್ಅಲೋವ್ ಮಾಡಿ ಆ್ಯಡ್ ಮಾಡ್ಕೊಳ್ಬೇಕು. ಒಂದು ಐಟಮ್ ಸಿಕ್ತು, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಮ್. ಅದರಲ್ಲಿ 10,000 ರಿಲೇಟಿಂಗ್ ಟು ಎಚ್ ಪಿ ಅಂತೆ, 30,000 ಕೊಟ್ಟಿದ್ದಾನೆ. ಇಲ್ಲಿ ನಾವೇನು ಮಾಡಬೇಕಂದ್ರೆ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಮ್ ರಿಲೇಟಿಂಗ್ ಟು ಬಿಸಿನೆಸ್ ಓಕೆ, ಎಚ್ ಪಿ ಇಲ್ಲಿ ನಾವು ತೊಗೊಳಕ್ಕೆ ಬರೋದಿಲ್ಲ. ಹಾಗಾಗಿ 10,000ವನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸು, ವಿನೆಟ್ ಟ್ಯಾಕ್ಸಿಗೆ ಇಲ್ಲಿ ಜಾಗ ಇಲ್ಲ, ಆ್ಯಡ್ ಮಾಡ್ಕೊಳ್ಳಿ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ಸನ್ನು ಅಲೋ ಮಾಡೋದೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಲ್ಯಾಬೋರೇಟರಿ, ಅದು ಏನೇ ಕೊಟ್ಟಿರ್ತಾರೋ ಹಾಗೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನ್ಯಾಷನಲ್ ಲ್ಯಾಬೋರೇಟರಿ, ಸೈಂಟಿಫಿಕ್ಕು, ಈ ಥರ ಅಪ್ರೂವ್ಡ್ ಯೂನಿವರ್ಸಿಟಿಗೆ ಅಂತ ಬಂದಾಗ 150%. ಅದು ಸೈಂಟಿಫಿಕ್ ಅಂತ ಪದ ಇದ್ದಾಗ. ಸೋಷಿಯಲ್ ಸೈನ್ಸು ಅಂತ ಈ ಥರ ಪದ ಇದ್ದಾಗ 100% ಇರುತ್ತೆ. ಸ್ಟ್ಯಾಟಿಸ್ಟಿಕಲ್ ರಿಸರ್ಚ್ ಅಂತ ಇದ್ದಾಗ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನೋಡ್ಕೊಳ್ಳೋಣ. ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸು ಚಾನ್ಸಸ್ ಇಲ್ಲ, ಆ್ಯಡ್ ಮಾಡ್ಕೊಳ್ಳಿ. ರಿಪೇರ್ ಟು ಎಚ್ ಪಿ ಇಲ್ಲಿ ಬರೋದಿಲ್ಲ, ಆ್ಯಡ್ ಮಾಡ್ಕೊಳ್ಬೇಕು. ಯಾಕಂದರೆ ನಾವಿಲ್ಲಿ ಅಲೋ ಮಾಡೋದಿಲ್ಲ. ಮುನ್ಸಿಪಲ್ ಟ್ಯಾಕ್ಸು ಆ್ಯಡ್ ಮಾಡ್ಕೊಳ್ಳಿ, ಚಾನ್ಸಸ್ ಇಲ್ಲ. ಇನ್ಶೂರೆನ್ಸ್ ಪ್ರೀಮಿಯಮ್ ಅನ್ನೋನ್ ಲೈಫು ನೋ ಚಾನ್ಸು, ಆ್ಯಡ್ ಮಾಡ್ಕೊಳ್ಳಿ. ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ ಗೋಸ್ ಟು ATG ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಡಿಪ್ರಿಸಿಯೇಷನ್ ಅಲೋಬಲ್ ಎಸ್ ಕೊಡ್ತೀವಿ ನಾವು. ಡಿಪ್ರಿಸಿಯೇಷನ್ಸು ಎಸ್, ಇಟ್ ಈಸ್ ಡಿಡಕ್ಟಬಲ್, ಅದು ಆ್ಯಡಲ್ಲ, ಕರೆಕ್ಟಾಗಿದೆ. ಇಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ತೀರಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ ನೋಡ್ಕೊಳ್ಬೇಕು. ಇಲ್ಲಿ ಒಂದು ಮನೆಯನ್ನು 4 ಯೂನಿಟ್ ಮಾಡ್ಕೊಂಡಿದ್ದಾರೆ. 1 ಯೂನಿಟನ್ನು ಅಂದರೆ 25% ಕಾರ್ಪೊರೇಟ್ ಏರಿಯಾ, 1 ಬಿಸ್ನೆಸ್ ಬೆಳೆಸ್ಕೊಂಡಿದ್ದಾನೆ, ಅಂದರೆ 1/4 ಬಿಸ್ನೆಸ್ ಬೆಳೆಸ್ಕೊಂಡಿದ್ದಾನೆ. ದೆನ್ 1/4 3/4 ಅವರೆಲ್ಲ ಇದ್ದಾರೆ, ಅಥವಾ ಲೆಟ್ಔಟ್ ಏನೋ ಮಾಡ್ಕೊಂಡಿದ್ದಾರೆ. ಈಗ ಹಾಗಾದರೆ ನಾವೇನು ಮಾಡಬೇಕು ಅಂದರೆ ಇನ್ಕಮ್ ಫ್ರಮ್ ಎಚ್ ಪಿ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನೋಡ್ಕೊಳ್ಬೇಕು. ರೆಂಟಲ್ ಇನ್ಕಮ್ ಅಂತ ಇದೆ. ರೆಂಟಲ್ ಇನ್ಕಮ್ ಅಂತ ಬಂದಾಗ ಈಗ ಸಾಮಾನ್ಯವಾಗಿ ನಾವು 75% ಅವ್ರು ಯೂಸ್ ಮಾಡಿರ್ತಾರೆ. ನಮ್ಮ ಇನ್ಕಮ್ ಅಲ್ಲ ಅದು. ವಾಟ್ ಎವರ್ ದಟ್ ಈಸ್, ದಟ್ ಎಂಟೈರ್ ಅಮೌಂಟನ್ನು ನಾವು ಇಟ್ ಈಸ್ ಇನ್ಕಮ್ ಫ್ರಮ್ ಎಚ್ ಪಿ ಅಂತ ನೋಡ್ಕೊಳ್ಳೋಣ. ಒಂದು ವೇಳೆ ಇಟ್ ಈಸ್ ಬಿಲಾಂಗ್ಸ್ ಟು ಎಂಟೈರ್ ಹೌಸ್ ಅಂದರೆ 1/4 ನಾವು ಇಟ್ ಈಸ್ ಎ ರಿಲೇಟಿಂಗ್ ಟು ಬಿಸ್ನೆಸ್ ಪರ್ಪಸ್ ಆಗಿದ್ದರಿಂದ ವಿಲ್ ಕನ್ಸಿಡರ್ ಇಟ್. ಇದ್ರ ಬಗ್ಗೆ 1 by 1 ನೋಡ್ಕೊಳ್ತಾ ಬರೋಣ. ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೇಳ್ದಂಗೆ ಅಷ್ಟು ತೆಗೆದಿದ್ದೀವಿ. ಫೈರ್ ಇನ್ಶೂರೆನ್ಸ್ನಲ್ಲಿ ನಾನು ಹೇಳಿದ್ದೀನಿ ಈಗ ಅಲವೇ ಇಲ್ಲ ಅಂತ. ಆದರೆ 25% ಆಫ್ ಬಿಲ್ಡಿಂಗನ್ನು ನಾವು ಸ್ವಂತ ಬಿಸ್ನೆಸ್ಸಿಗೆ ಬಳಸೋದ್ರಿಂದ ಓನ್ಲಿ 25% ಅದನ್ನು ಅಲೋ ಮಾಡಿ. ಇನ್ಕಮ್ ಟ್ಯಾಕ್ಸ್ ಫುಲ್ ತೊಗೊಂಬಿಡಿ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಫುಲ್ ತೊಗೊಂಬಿಡಿ. ರಿಪೇರ್ಸ್ನಲ್ಲಿ ಕೂಡ ಓನ್ಲಿ 25%. ನಾವು ಎಷ್ಟು ಪರ್ಸೆಂಟ್ ಮನೆಯನ್ನು ನಾವು ಬಳಸ್ಕೊಳ್ತಿದ್ದೀವಿ ಅದು ಇಟ್ ಈಸ್ ಎ ಅಲೋಬಲ್ ಅಂತ ಹೇಳ್ಬಿಟ್ಟು ತಗೊಳ್ಳಿ. ಇನ್ಶೂರೆನ್ಸ್ ಓನ್ ಪಾಲಿಸಿ, ಡೊನೇಷನ್ಸ್ ಬರಲ್ಲ, ಕಾಂಟ್ರಿಬ್ಯೂಷನ್ ಅಷ್ಟು ಮಾಡಿದ್ದೀವಿ. ದೆನ್ ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಲ್ಯಾಬ್ ಹೇಳಿದ್ದೀವಿ, ಅಲ್ಲಿಗೆ 11,000 ಇದೆ, 150% ತೆಗೆದುಬಿಡೋಣ. ನೆಕ್ಸ್ಟು ರೆಂಟಲ್ ಇನ್ಕಮ್, ಇಟ್ ಈಸ್ ಎಂಟೈರ್ ಇನ್ಕಮ್ ಬಿಲಾಂಗ್ಸ್ ಟು ಎಚ್ ಪಿ, ನಮ್ಮ ಇನ್ಕಮ್ ಅಲ್ಲ, ಅದನ್ನು ಡಿಡಕ್ಟ್ ಮಾಡಿ. ಡಿವಿಡೆಂಡ್ಸ್ ಬಂದಿದೆ, ಇಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ವಿನ್ನಿಂಗ್ ಫ್ರಮ್ ಲಾಟ್ರಿ, ಇನ್ನಿಂಗ್ ಫ್ರಮ್ ಅದರ್ ಸೋರ್ಸ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಹಾಗಾಗಿ ಅವನ್ನೆಲ್ಲದೂ ಕೂಡ ನಾವು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾನೆ. ಅವನು ತಪ್ಪು ಮಾಡಿದ್ರಿಂದ ನಾವು ಅದನ್ನು ನಮ್ಮ ಪಾರ್ಟ್ ಆಫ್ ಇನ್ಕಮಲ್ಲಿ ಅಂತ ಆ್ಯಡ್ ಮಾಡ್ಕೊಳ್ತೀವಿ. therefore 5,12,500 ನಾವು ಕಳ್ಕೊಂಡ್ರೆ ನಮ್ಮ ಟ್ಯಾಕ್ಸಬಲ್ ಇನ್ಕಮ್ ಬಂದು 36,200. ಹಾಗೆ ನಾವು ಇನ್ಕಮ್ 11 ನೋಡ್ಕೊಂಡು ಹೋದರೆ, ಫಾಲೋಯಿಂಗ್ ಈಸ್ ದ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಹಿಂದಿನ ಪ್ರಾಬ್ಲಮಲ್ಲಿ ನೋಡೋ ಹಾಗೆ ಕೂಡ ಇಲ್ಲಿ ಬೇರೆ ಬೇರೆ ಐಟಮ್ಸ್ ಕೂಡ ಕಾಣ್ತಾವೆ. ಓಪನಿಂಗ್ ಸ್ಟಾಕ್ ಪರ್ಚೇಸಸ್, ಕ್ಯಾರೇಜು, ರೈಲ್ವೆ ಡಿಮರ್ಗೇಜ್ ಅಂತ ಇದೆ, ಅಂದರೆ ಡಿಲೇ ಅಂತ, ಅದು ಪೇಮೆಂಟ್ ಕೊಟ್ಟಿದ್ದಾನೆ. ಅಡ್ವರ್ಟೈಸ್ಮೆಂಟ್ ಇದೆ, ಸ್ಯಾಲ್ರಿ ಟು ಸ್ಟಾಫು, ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ. ಫೈರ್ ಇನ್ಶೂರೆನ್ಸ್ನಲ್ಲಿ ಓನ್ ಹೌಸು, ಹೌಸ್ ಪ್ರಾಪರ್ಟಿ ಇದೆ, ಆಫೀಸ್ ಗೋಡನ್ ಸಪ್ರೇಟ್ ಇದೆ, ನಾವು ಹಾಗೆ ಸಪ್ರೇಟ್ ಮಾಡಿ ತೊಗೊಳ್ಳೋಣ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಕೊಟ್ಟಿದ್ದಾರೆ, ಓನ್ ಲೈನ್ಸು ಎಂಪ್ಲಾಯಿಗೆ ಅಂತ ಇದೆ, 2-3 ಐಟಮ್ ಡಿಫ್ರೆಂಟ್ ಇದೆ. ದೆನ್ ಡಿಪ್ರಿಸಿಯೇಷನ್ನು, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಅಸೆಟ್ಸ್ ಕೊಟ್ಟಿದ್ದಾರೆ.
ವೆಲ್ ಟ್ಯಾಕ್ಸು, ದೆನ್ ಇನ್ಕಮ್ ಟ್ಯಾಕ್ಸು, ಪೇಟೆಂಟ್ ರೈಟ್ ಪರ್ಚೇಸ್ ಎಲ್ಲ ಡಿಸಲೋಡ್ ಇದೆ. ಬಿಸ್ನೆಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಾರೋಡು ಫಾರ್ ಬಿಸ್ನೆಸ್ ಫಾರ್ ರೀಕನ್ಸ್ಟ್ರಕ್ಷನ್ HP ಇದೆ. ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆನ್ಸಸ್ ಅಮಾಂಗ್ ದ ಎಂಪ್ಲಾಯಿ ಕೊಟ್ಟಿದ್ದಾನೆ. ಬ್ಯಾಡ್ ಡೇಟ್ಸ್ ಇದೆ, ಪ್ರೊವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಇದೆ, ಪ್ರೊವಿಷನ್ ಫಾರ್ GST ಇದೆ. ಇಷ್ಟು ಐಟಮ್ಸಲ್ಲಿ ನಾವು ಯಾವುದನ್ನು ಏನು ಡಿಸಲೋಡ್ ಮಾಡಬೇಕು ಸರ್, ಯಾವುದನ್ನು ಅಲೋ ಮಾಡಬೇಕು ಸರ್ ಅಂದರೆ ನಾವು ಒಂದ್ಸತಿ ಅಡ್ಜಸ್ಟ್ಮೆಂಟ್ಗಳಿಗೆ ಹೋಗಬೇಕು. ಓಪನಿಂಗ್ ಸ್ಟಾಕ್ ಹೆಂಗಿದೆ ನೋಡೋಣ. ಓಪನಿಂಗ್ ಸ್ಟಾಕು 12%, ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಇಸ್ ವ್ಯಾಲ್ಯೂಡ್ ಕಾಸ್ಟ್ ಪ್ಲಸ್ 8% ಅದೇ. ಇಲ್ಲಿ ಕಾಸ್ಟ್ ಮೈನಸ್ ಅಂದರೆ ಅಂಡರ್ ವ್ಯಾಲ್ಯೂಯೇಷನ್ನು, ಕಾಸ್ಟ್ ಪ್ಲಸ್ ಅಂದರೆ ಓವರ್ ವ್ಯಾಲ್ಯೂಯೇಷನ್. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಲೆಸ್ ಮಾಡಿ, ಓವರ್ ವ್ಯಾಲ್ಯೂಯೇಷನ್ ಆಫ್ ದ ಕ್ಲೋಸಿಂಗ್ ಸ್ಟಾಕನ್ನು ಕೂಡ ಲೆಸ್ ಮಾಡಬೇಕು. ಇದು ಲೆಸ್ ಮಾಡಬೇಕಂತ ಗೊತ್ತಾಯ್ತು. ಬ್ಯಾಡ್ ಡೆಟ್ಸ್ ರಿಕವರಿ ಆಗಿದೆ, ನಿಮ್ಮ ರೆಡಿ ಸೈಡಲ್ಲಿ ಪೇಂಡಲ್ಲಿ ಹೇಳಿದ್ದಾನೆ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತೇಳಿ, ಬ್ಯಾಡ್ ಡೆಟ್ಸ್ ರಿಕವರ್ಡ್ 15,000 ಹೇಳಿದ್ದಾನೆ. ಇಲ್ಲಿ 15,000ದಲ್ಲಿ 5,000 ಡಿಸಲೋಡ್ ಮಾಡಿದ್ದಾರೆ ಅಷ್ಟೇ. ಅಂದರೆ ಉಳಿದಿರೋದನ್ನು ಇಲ್ಲಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಇನ್ಕ್ಲೂಡ್ 5,000 ಡಿಸಲೋಡ್ ಅರ್ಲಿಯರ್. ಈ ಒಂದು ವೇಳೆ ನಾವು ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ 5,000ಅನ್ನು ಡಿಸಲೋಡ್ ಮಾಡಿದ್ದಾರೆ. ಅಲೋ ಮಾಡಿದರೆ ಈಗ ಅದು ಏನಾಗುತ್ತೆ, ತಗೊಂಡಿದ್ದಾರಪ್ಪ ಪಾರ್ಟ್ ಆಫ್ ದ ಇನ್ಕಮ್ ಅಂತ ಆಗಿಬಿಡ್ತದೆ. ಡಿಸಲೋ ಮಾಡಿ ಬಂದಿದ್ದಾರೆ, ಹೆನ್ಸ್ ಇದು ನಮ್ಮ ಇನ್ಕಮ್ ಅಲ್ಲ, ಡಿಡಕ್ಟ್ ಮಾಡಬೇಕು 5,000. ಅಲೋವೇ ಮಾಡಿಬಿಟ್ಟಿದ್ದಾರೆ, ಓಕೆ ಪಾರ್ಟ್ ಆಫ್ ದ ಇನ್ಕಮ್ ತಗೊಂಡಿದ್ದೇನೆ, ಗುಡ್. ಡಿಸಲೋಡ್ ಮಾಡಿದ ಪೋರ್ಷನ್ ಮಾತ್ರ ನಮ್ಮ ಇನ್ಕಮ್ ಅಲ್ಲ ಅಂತ ಡಿಡಕ್ಟ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಇನ್ಕ್ಲೂಡ್ 4,000 ವಾಟ್ ಎವರ್ ದಟ್ ಈಸ್. ಅಲ್ಲಿ ಏನಾಗಿದೆ ನೋಡ್ಕೊಳ್ಬೇಕು. ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆ್ಯಂಡ್ ಲೀಗಲ್ ಅದನ್ನು ತೊಗೊಳ್ಬೇಕು. 4,000 ಪ್ಲಸ್ 2,000 ನಾವು ಅಲೋ ಮಾಡ್ತೀವಿ, ಇದನ್ನು ಡಿಸಲೋಡ್ ಮಾಡ್ತೀವಿ. ಎಷ್ಟೇ ಇರಲಿ ಅಲ್ಲಿ ಈ 6,000 ಕಳ್ಕೊಂಡು ಉಳಿದಿರೋದನ್ನು ಡಿಸಲೋಡ್ ಮಾಡಿ. ರೆಂಟ್ ಆಫ್ ದ HP ಇನ್ಕ್ಲೂಡ್ 6,000 ರಿಸೀವ್ಡ್ ಫ್ರಮ್ ದ ಎಂಪ್ಲಾಯಿ ಆಫ್ ದ ಕನ್ಸರ್ನ್. ಅದೇ ನಾವು ಲೆಟೇಟ್ ಕೊಟ್ಟಿದ್ದೀವಿ, ಏನು ಅವರಿಗೆ ಕ್ವಾರ್ಟರ್ಸ್ ಕೊಟ್ಟು ಅದರಿಂದ ಬಂದಿದೆ, ಇಟ್ ಈಸ್ ಎ ಇನ್ಕಮ್ ಅಂತ ಕನ್ಸಿಡರ್ ಮಾಡಿ. 75% ಆಫ್ ದ ಹೌಸ್ ಪರ್ಸನಲ್ ಎಕ್ಸ್ಪೆನ್ಸಸ್ ಹೋಗುತ್ತೆ. ಹಾಗಾದರೆ ಹೌಸ್ ಪ್ರಾಪರ್ಟಿದು 25% ಮಾತ್ರ ನಾವು ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಬೇಕು. ನೋಡೋಣ ಒನ್ ಬೈ ಒನ್. ಈಗ ಇಲ್ಲಿ ರಿಪೇರ್ಸ್ ಹೌಸ್ ಪ್ರಾಪರ್ಟಿ ಅವರು ಹೇಳ್ದಂಗೆ 75% ಡಿಸಲೋಡ್ ಮಾಡಿ, ಯಾಕಂದರೆ ಪರ್ಸನಲ್ ಯೂಸ್ ಮಾಡ್ಕೊಂಡಿದ್ದಾನೆ. ಫೈರ್ ಇನ್ಶೂರೆನ್ಸ್ ಕೂಡ ಹಾಗೆ 75% ಡಿಸಲೋಡ್. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪ್ರೊಪ್ರೈಟರ್ದು ಇದೆ, ಪ್ರೊಪ್ರೈಟರ್ದು ಅಲೋವ್ ಇಲ್ಲ. ಹಾಗಾದರೆ ಸರ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಎಂಪ್ಲಾಯ್ ಕೊಟ್ಟಿದ್ದಾರೆ ಅಂದರೆ ಅದು ಕೀಮೇನ್ ಅಂತ ಹೇಳ್ಬಿಟ್ಟು ಹಿಂದೆ ಒಂದ್ಸತಿ ಹೇಳಿದ್ವಲ್ಲ, ಹಾಗೆ ಅದನ್ನು ಅಲೋವ್ ಮಾಡಿ. ಡಿಪ್ರಿಸಿಯೇಷನ್ ಆನ್ HP 75% ಇಲ್ಲ, ಯಾಕಂದರೆ ಇಟ್ ಈಸ್ ಎ ಹೌಸ್ ಪ್ರಾಪರ್ಟಿಗೆ ಹೋಗುತ್ತೆ, ವೆಲ್ ಟ್ಯಾಕ್ಸ್ ಇಲ್ಲ. ಇನ್ಕಮ್ ಟ್ಯಾಕ್ಸು ಡಿಸಲೋಡ್, ಮತ್ತು 6,000 ಮಾತ್ರ ಫೈಲಿಂಗು ಲೀಗಲ್ದನ್ನು ನೀವು ಇದೇನು ಮಾಡಬೇಕಾಗತ್ತಂದರೆ ಎಂಟೈರ್ ಎಕ್ಸ್ಪೆನ್ಸಸ್ ಈಸ್ ಎ ಡಿಸಲೋಡ್. ಬಟ್ ಇಲ್ಲಿಗೆ ನಾವು ಕನ್ಸಿಡರ್ ಮಾಡಬೇಕಾಗಿರೋದೇನು, ಓಕೆ ಇದಿಷ್ಟು ಕೂಡ ನಾವು ಅಲೋ ಮಾಡ್ತೀವಿ ಅಂದಾಗ ಇದನ್ನು ಡಿಸಲೋ ಮಾಡ್ತೀವಿ. ದಟ್ ಈಸ್ ಓನ್ಲಿ 6,000 rupees ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಸಿಗೆ ಅದನ್ನು ತೊಗೊಳ್ಬೇಕಾಗುತ್ತೆ. ಅಂದರೆ 12,000 ಇದೆ, 12,000ದಲ್ಲಿ ನಾವು ಅಲೋ ಮಾಡಬೇಕಾಗಿರೋದು ಬರೀ 6,000. 6,000 ಯಾವುದು, 4,000 ಅವನು ಫೈಲಿಂಗ್ ಕೊಟ್ಟಿದ್ದಾನೆ, ಅಲೋ ಮಾಡಿದ್ದೀವಿ. ಇನ್ನು 2,000 ಅದು ಅಲೋ ಮಾಡಿದ್ದೀವಿ. 6,000 ಅಲೋ ಮಾಡಿದರೆ ಇನ್ನು 6,000ಕ್ಕೆ ನಾವು ಡಿಸಲೋ ಮಾಡ್ತಾ ಇದ್ದೀವಿ. ಪರ್ಚೇಸ್ ಆಫ್ ಪೇಟೆಂಟ್ಸು ಇಟ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆ್ಯಡ್ ಮಾಡ್ಕೊಳ್ಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬಂದಾಗ ಬಾರೋಡ್ ಇದೆ, ಹಾಗಾಗಿ 75% ಆಫ್ 5,000 ಹೌಸ್ ತಗೊಂಡಿದ್ದಾನೆ, ಹಾಗಾಗಿ ಅದಕ್ಕೆ ಡಿಸಲೋಡ್ ಆಗುತ್ತೆ. ಇದಕ್ಕೆ ಬಿಸ್ನೆಸ್ ಪರ್ಪಸ್ಸಿಗಾಗಿದೆ, ವಿಲ್ ಕನ್ಸಿಡರ್ ಇಟ್. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ ನೋ ಚಾನ್ಸ್, ಪ್ರಾವಿಷನ್ ಫಾರ್ GST ಎಂಟೈರ್ ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ಳಿ. ಲೆಸ್ ಯಾವ್ದು ಮಾಡಬೇಕಂದ್ರೆ ರೆಂಟು 6,000 ಅವ್ರೇನು ಹೇಳಿದ್ದಾರೆ, 24,000 ಬಂದಿದೆ. 24,000ದಲ್ಲಿ 6,000 ಇನ್ಕಮ್ ನಮ್ಮ ಎಂಪ್ಲಾಯ್ದು ಆಗುತ್ತೆ, ಅದನ್ನು ಬಿಟ್ಟುಬಿಟ್ಟು ಬೇರೆ ಕಳ್ಕೊಳ್ಳಿಯಪ್ಪ ನಮ್ಮ ಇನ್ಕಮ್ ಅಲ್ಲ ಅಂತ 18,000 ಕಳೆದಿದ್ದೀವಿ. ಹಾಗೆಯೇ ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸು ನಮ್ಮದೆಲ್ಲ ಕಳೆದಿದ್ದೀವಿ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಲೋಡ್ ಅರ್ಲಿಯರ್ ಇದ್ದರೆ ಅದು ನಮ್ಮ ಏನಾಗುತ್ತೆ, ಡಿಸಲೋಡ್ ಅರ್ಲಿಯರ್. ಬ್ಯಾಡ್ ಡೆಟ್ಸ್ ರಿಕವರ್ಡು ಒಂದು ವೇಳೆ ಡಿಸಲೋಡ್ ಅರ್ಲಿಯರ್ ಆಗಿದ್ದರೆ, ಅಲೋಡ್ ಆಗಿದ್ದರೆ ಪಾರ್ಟ್ ಆಫ್ ದ ಇನ್ಕಮ್, ಡಿಸಲೋಡ್ ಆಗಿದ್ದರೆ ನಮಗೆ ಅದನ್ನು ಡಿಡಕ್ಟ್ ಮಾಡ್ಕೊಂಡ್ಬಿಡಿ. ಅವಾಗಲೇ ಹೇಳಿದ್ದೀನಿ, ಡಿಸಲೋಡ್ ಈಸ್ ನಾಟ್ ಎ ಪಾರ್ಟ್ ಆಫ್ ಇನ್ಕಮ್, ಶುಡ್ ಬಿ ಸಬ್ಸ್ಟ್ರಾಕ್ಟ್. ಕ್ಯಾಪಿಟಲ್ ಗೇನ್ ಆ್ಯಂಡ್ ಸೇಲ್ಸ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಬರಲ್ಲ, ಹಾಗಾಗಿ ಡಿಸಲೋಡ್ ಇದನ್ನು ಡಿಡಕ್ಟ್ ಮಾಡ್ಕೊಳ್ಳಿ. ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್ ಬಿಸ್ನೆಸ್ ಇಟ್ ಈಸ್ ಆಲ್ಸೋ ಒನ್ ಆಫ್ ಡಿಡಕ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ಲೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್. ಡಿಪ್ರಿಸಿಯೇಷನ್ ಪೇಟೆಂಟ್ಸು 35,000 ಕ್ಯಾಲ್ಕುಲೇಟ್ ಮಾಡಿದ್ವಿ 1 ವರ್ಷಕ್ಕೆ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್
ನಿಮಗೆ ಹಿಂದೆನೇ ಹೇಳಿದಂಗೆ ಓವರ್ ವ್ಯಾಲ್ಯೂಷನ್ ಕ್ಲೋಸಿಂಗ್ ಸ್ಟಾಕನ್ನು ನಾವು ಡಿಡಕ್ಟ್ ಮಾಡಿಕೊಂಡು ನೆಟ್ ಇನ್ಕಮ್ ಫ್ರಮ್ ಬಿಸಿನೆಸ್ 1,96,907 ಆರ್ 910 ರೌಂಡ್ ಅಪ್ ಮಾಡಿಕೊಂಡ್ರೆ ಇನ್ನು ಒಂದೆರಡು ಪ್ರಾಬ್ಲಮ್. ಇಲ್ಲೂ ಕೂಡ ಅಂತ ಏನು ತುಂಬ ಚೇಂಜಸ್ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಸಿಮಿಲಾರಿಟಿ ಇದೆ. ಸ್ಯಾಲ್ರಿ, ಎಂಪ್ಲಾಯಿ ಇವೆಲ್ಲವೂ ಕೂಡ ನಾವು ಇಲ್ಲಿ ನೋಡಬೇಕಾಗಿದ್ದು ಅಡ್ಜಸ್ಟ್ಮೆಂಟಲ್ಲಿ. ಇಲ್ಲೂ ಕೂಡ 25% ಕಾರ್ಪೊರೇಟ್ ಏರಿಯಾ ಓನ್ ಬಿಸ್ನೆಸ್ಸು, ಅಂದರೆ ಒಂದು ಮನೆಯನ್ನು 4 ಭಾಗ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಭಾಗ ಬಿಸ್ನೆಸ್ ಮಾಡ್ಕೊಳ್ತಾರೆ, ಒಂದು ಭಾಗ ಅವರಿದ್ದಾರೆ, ಇನ್ನು ಅರ್ಧ ಭಾಗವನ್ನು ಲೆಟ್ಔಟ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಈ ಥರ ಪ್ರಾಬ್ಲಮ್ಸನ್ನು ನಾವು ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ. ಡೈರೆಕ್ಟಾಗಿ ನಾವು ಈ ಪ್ರಾವಿಷನ್ಸ್ ಎಲ್ಲ ನೋಡಿಕೊಂಡಾಗ ಒಂದು ಸಾರಿ ನೀವು ಇದನ್ನು ನಾನು ಸ್ಟಡಿ ಮೆಟೀರಿಯಲ್ ಶೇರ್ ಮಾಡಿದ್ದೀನಿ, ನೀವು ಸ್ಟಡಿ ಮೆಟೀರಿಯಲ್ ನೋಡಿ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡ್ಬೋದು. ಜಸ್ಟ್ ಐ ರನ್ ಥ್ರೂ ದಿಸ್ ಪ್ರಾಬ್ಲಮ್. ಇಂಟ್ರೆಸ್ಟ್ ಆ್ಯಂಡ್ ಓನ್ ಕ್ಯಾಪಿಟಲು ಡಿಸಲೋಡ್ ಮಾಡಿ, ಅಲ್ಲಿ ಹೇಳ್ದಂಗೆ ಓನ್ಲಿ 25% ಮಾತ್ರ ನಾವು ಬಿಸ್ನೆಸ್ ಇದು, 75% ಡಿಸಲೋಡ್ ಮಾಡಿದ್ದೀವಿ. ಫೈರ್ ಇನ್ಶೂರೆನ್ಸ್ ಇದು, ಇನ್ಕಮ್ ಟ್ಯಾಕ್ಸು ಡಿಸಲೋ ಮಾಡಿದ್ದೀವಿ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಡಿಸಲೋಡು, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಡಿಸಲೋಡು, ರಿಪೇರ್ಸು 70% ಡಿಸಲೋಡು, ಯಾಕಂದರೆ 25% ನಮ್ಮ ಬಿಸ್ನೆಸ್ಸಿಗಿದೆ, ಅದನ್ನು ಅಲೋ ಮಾಡಿದ್ದೀವಿ. ಮುನ್ಸಿಪಲ್ ಟ್ಯಾಕ್ಸ್ ಕೂಡ 25% ಬಿಸ್ನೆಸ್ಸಿಗೆ ಅಲೋ ಮಾಡಿದ್ದೀವಿ, 75% ನಾಟ್ ಅಲೋಡು. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮು ಡಿಸಲೋಡು, ಡೊನೇಷನ್ ಟು ಪಾರ್ಟಿಗೆ ಡಿಸಲೋಡು. ಅಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸಲ್ಲಿ ಸೈನ್ ಬೋರ್ಡ್ ಕೊಟ್ಟಿದ್ದಾರೆ, ಸೈನ್ ಬೋರ್ಡ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಅದನ್ನು ಸಪ್ರೇಟಾಗಿ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ತೋರಿಸ್ಬೇಕು, ಅದಕ್ಕೋಸ್ಕರ ನಾವು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ರೆಂಟ್ ಫ್ರಮ್ HP ಇದು ಎಂಟೈರು ಅವರು ಲೆಟ್ಔಟ್ ಮಾಡಿದ್ದು ಬಂದಿದೆ. ಅದರಲ್ಲಿ ನಮ್ಮ ಎಂಪ್ಲಾಯಿ ಕ್ವಾರ್ಟರ್ಸ್ ಕೊಟ್ಟು ಇನ್ಕ್ಲೂಡ್ ಆಗಿದ್ದರೆ ಅಫ್ಕೋರ್ಸ್ ಅದು ಪಾರ್ಟ್ ಅಂತ ಹೇಳ್ಬಿಡ್ಬೋದಾಗಿತ್ತು, ಅಲ್ಲ, ಎಂಟೈರ್ ಅಮೌಂಟು ಡಿಡಕ್ಟ್ ಮಾಡ್ಕೊಂಡಿದ್ದೀವಿ. ಡಿವಿಡೆಂಡ್ ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಲಾಟ್ರಿ ವಿನಿಂಗ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಸೆಕ್ಯೂರಿಟೀಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೋಗುತ್ತೆ. ಇಲ್ಲಿ ಡಿಪ್ರಿಸಿಯೇಷನ್ ಅಂತ ಸೈನ್ ಬೋರ್ಡು 10%, ರೇಟ್ ಆಫ್ ಡಿಪ್ರಿಸಿಯೇಷನ್ಸ್ ಕೊಟ್ಟಿಲ್ಲ ಅಂದರೆ ಇಟ್ ಈಸ್ ಎ 10% ಅಂತ ಕನ್ಸಿಡರ್ ಬೇಕಾಗುತ್ತೆ. ಇಟ್ ಈಸ್ 300, 1,27,800 ಹೋದರೆ ಇಟ್ ಕಮ್ಸ್ ಟು 1,15,400 ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸಿನೆಸ್. ನೆಕ್ಸ್ಟ್ ಇಯರ್ ಈಸ್ ಅನದರ್ ಕ್ವಶನ್ಸ್, ಆಲ್ಮೋಸ್ಟ್ ಸಿಮಿಲರ್ಸ್ ಬರ್ತಾ ಇದೆ. ಇಲ್ಲಿ ಡ್ರಾಯಿಂಗ್ಸ್ ಒಂದು ಪ್ರೊಪರೇಟರ್ಸ್ ಇದೆ, ಇವನ್ನೆಲ್ಲ ಹೇಗೆ ಮಾಡ್ಬೋದು ಅಂತೇಳಿ ಸ್ಟಡಿ ಮೆಟೀರಿಯಲ್ಸ್ ನಿಮಗೆ ಶೇರ್ ಮಾಡಿರ್ತೀನಿ, ನೀವು ಅಲ್ಲಿ ವರ್ಕೌಟ್ ಮಾಡ್ಬೋದು. ಏನಾದರೂ ನಮ್ಮ ಸೊಲ್ಯೂಷನಿಗೆ ಹೋಗಿ ನೋಡೋಣ, ಹೇಗೆ ಏನಾದರೂ ಎಕ್ಸ್ಟ್ರಾ ಇದೆ ಅಂದರೆ ಅಡ್ವರ್ಟೈಸ್ಮೆಂಟ್ ಅದೇ ಕ್ಯಾಶಲ್ಲಿ ಕೊಟ್ಟಿದ್ದಾರೆ, ಡ್ರಾಯಿಂಗ್ಸ್ ಪ್ರಾಪರ್ಟಿದು ಆ್ಯಡ್ ಮಾಡಿದ್ದು ಚಾನ್ಸಸ್ ಇಲ್ಲ. ಅದರ ಆಫ್ ಆಫ್ ದ ಹೌಸ್ ಪ್ರಾಪರ್ಟಿ ಬಹುಶಃ ಲೆಟ್ಔಟ್ ಮಾಡಿದ್ದಾನೆ, ಇನ್ನು ಆಫ್ ಆಫ್ ದ ಹೌಸ್ ಪ್ರಾಪರ್ಟಿ ಬಿಲ್ಡಿಂಗ್ ಇಟ್ಕೊಂಡಿದ್ದಾನೆ, ಅರ್ಧ ಮಾಡಿದ್ದೀವಿ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಲೀಗಲ್ ಎಕ್ಸ್ಪೆನ್ಸಸ್ ಆನ್ ಪರ್ಚೇಸ್ ಆಫ್ ದ ಲ್ಯಾಂಡ್ ಫಾರ್ ಇಟ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಾರ್ಡ್ ಮಾಡ್ಕೊಳ್ಬೇಕು. ಇಲ್ಲಿಗೆ ಅದನ್ನು ಡಿಸಲೋಡ್ ಮಾಡಿ, ಡಿಪ್ರಿಸಿಯೇಷನ್ ಡಿಸಲೋಡ್ ಮಾಡಿ, ಆಮೇಲೆ ಅಲೋ ಮಾಡಿ. ಬೋನಸ್ ಪ್ರೊಪರೇಟರ್ ಡಿಸಲೋಡ್, ಪರ್ಚೇಸ್ ಆಫ್ ಮೋಟರ್ ಕಾರ್ ಡಿಸಲೋಡ್, ದೆನ್ ಡೊನೇಷನ್ಸ್ ಡಿಸಲೋಡ್, ಎಂಪ್ಲಾಯಿ ಫ್ಯಾಮಿಲಿ ಚಾನ್ಸಸ್ಸೇ ಇಲ್ಲ, ಇಟ್ ಈಸ್ ಎ ಡಿಸಲೋಡ್. ಓನ್ಲಿ ಕಂಪನಿಗಳು ಕೊಟ್ಟಾಗ ಮಾತ್ರ ಅಲೋ ಮಾಡ್ತೀವಿ. ನಾನ್ ಬಿಸ್ನೆಸ್ ಇನ್ಕಮ್ ಯಾವ್ದು ಬರುತ್ತೆ ಅಂದರೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸು, ಇನ್ಕಮ್ ಫ್ರಮ್ HP ಕಳ್ಕೊಂಡಿದ್ದೀವಿ. ಅದೇ ರೀತಿ ಡಿಪ್ರಿಸಿಯೇಷನ್ಸ್ ಆಫ್ ಆಲ್ ದ ಇನ್ಕ್ಲೂಡಿಂಗ್ ಮೋಟರ್ ಕಾರ್ ಕೊಟ್ಟಿದ್ದಾರೆ, ಎಸ್ ಅಲೋಡ್. ಇಟ್ ಈಸ್ ಎ ಇನ್ಕಮ್ ಫ್ರಮ್ ಬಿಸಿನೆಸ್ ಈಸ್ ನೋನ್ ಆಸ್ 1,94,850. Another only 2 more problems are there, we run through it. It is nothing difficulties, even similar problems. Yes, you can work out at home only. Just I run through this video for your reference purpose. Okay, almost similarities are there, nothing new in this. Only establishment expenses include outside Indian without TDS, which will be added. Nothing is new, everything is like in the previous problem. Therefore, once you salary paid to son ಅಥವಾ ರಿಲೇಟಿವ್ ಡಿಸಲೋಡ್ ಮಾಡಿದ್ದೀವಿ, ಹೌಸ್ ಪ್ರಾಪರ್ಟಿ ಎಕ್ಸ್ಪೆನ್ಸಸ್ ನಾಟ್ ಬಿಲಾಂಗ್ಸ್ ಟು ದಿಸ್ ಆ್ಯಡ್ ಮಾಡಿದ್ದೀವಿ, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಎಲ್ಲ ಔಟ್ಸೈಡ್ ವಿತೌಟ್ TDS ಆ್ಯಡ್ ಮಾಡಬೇಕು. ಬ್ಯಾಡ್ ಡೆಟ್ಸ್ ಪ್ರಾವಿಷನ್ಸ್ಗೆ ಚಾನ್ಸ್ ಇಲ್ಲ. ಪೇಟೆಂಟ್ಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋ ಕೂಡ ಇಟ್ ಈಸ್ ಎ ಇಂಟ್ಯಾಂಜಿಬಲ್ ಸೆಟ್ಟು, ಇಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ಡಿಪ್ರಿಸಿಯೇಷನ್ ಆ್ಯಡ್ ಮಾಡಿ ಡಿಡಕ್ಟ್ ಮಾಡಬೇಕು. ಪ್ರಾವಿಷನ್ ಫಾರ್ GSTನಲ್ಲಿ 32,000 ಯಾವುದೋ ಒಂದು ಪೇಮೆಂಟ್ ವಿತಿನ್ ದ ಡೇಟ್ ಇದೆ ತೊಗೊಳ್ಳಿ, ಉಳಿದೋದು ಡಿಸಲೋಡ್ ಮಾಡಿ. ಡೊನೇಷನ್ ಟು ನ್ಯಾಷನಲ್ ಲೈಬ್ರರಿ ಆ್ಯಡ್ ಮಾಡಿ, ಆಮೇಲೆ ಅದೇನಾದ್ರು ಅಪ್ರೂವ್ಡ್ ಅಂತಂದರೆ ಒಂದು 50% ಕಳ್ಕೊಳ್ಳಿ, ಕೆಳಗಡೆ ಇದನ್ನು ನಾವು ಡಿಡಕ್ಟ್ ಮಾಡಿದ್ದೀವಿ. ರೀಫಂಡ್ ಆಫ್ ಎಕ್ಸೈಸ್ ಪೆನಾಲ್ಟಿ, ಅದು ಇಟ್ ಇಸ್ ನಾಟ್ ಎ ಪಾರ್ಟ್ ಆಫ್ ಅವರ್ ಇನ್ಕಮ್. ಇಂಟ್ರೆಸ್ಟ್ ಆಗಿರ್ಬೋದು, ರೆಂಟ್ ಫ್ರಮ್ HP, ರೆಂಟ್ ಫ್ರಮ್ ಆರ್ ಪ್ರಾಫಿಟ್ ಫ್ರಮ್ ದ ಶೇರು, ದೆನ್ ಶೇರ್ ಆಫ್ ಇನ್ಕಮ್ ಫ್ರಮ್ HUF, ಯಾವುದು ಕೂಡ ನಮ್ಮ ಇನ್ಕಮ್ ಎಲ್ಲ ಡಿಡಕ್ಟ್ ಮಾಡಬೇಕು.
ಡೊನೇಷನ್ನು ಡಿಪ್ರಿಷಿಯೇಷನ್ ಅಲೋವೆನ್ಸಸ್ ನಾವು ಅಲೋ ಮಾಡಿದ್ದೀವಿ. ಡಿಪ್ರಿಷಿಯೇಷನ್ಸ್ ಆನ್ ಟೆಕ್ನಿಕಲ್ ನಾವು ಕೂಡ ಅದು ಆಫ್ ಆ್ಯಪ್ ಅಂತಂದರೆ ಇಟ್ ಈಸ್ ಲೆಸ್ ದ್ಯಾನ್ 180 days ಆಗಿದ್ದರಿಂದ 50% ಕನ್ವರ್ಟ್ ಮಾಡಿದ್ದೀವಿ. ಡಿಪ್ರಿಷಿಯೇಷನ್ ಪೇಡ್ ಇಂಟು ಮೋರ್ ದೆನ್ 180 days ಇದೆ. ಇಟ್ ಈಸ್ ಡೌನ್ ಡೆಲಿವರಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಈ 3,50,500. ಅಂದರೆ ದಿಸ್ ಈಸ್ ಸಿಮಿಲರ್ ಪ್ರಾಬ್ಲಮ್ಸ್ ಇದೆ. ನೆಕ್ಸ್ಟು ಐ ಥಿಂಕ್ ಇದು ಎನಫ್ ಆಗುತ್ತೆ. ತುಂಬ ಪ್ರಾಬ್ಲಮ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸ್ಟೂಡೆಂಟ್ಸ್, ಫ್ರೆಂಡ್ಸ್, ಆಲ್ಮೋಸ್ಟ್ ಆಲ್ ದ ಪ್ರಾಬ್ಲಮ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ is on the unit profit from business under third heads of income from under the income tax. ಇದರಲ್ಲಿ ಏನಾದರೂ ಡೌಟ್ಸು ಕ್ಲಾರಿಫಿಕೇಷನ್ಸ್ ಇದ್ದರೆ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಕೂಡ ಶೇರ್ ಮಾಡಿದ್ದೀನಿ, ಅಲ್ಲಿ ನೋಡಿ ವರ್ಕೌಟ್ ಮಾಡಿ. ಫರ್ದರ್ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಓವರ್ ದ ಫೋನ್. ಥ್ಯಾಂಕ್ ಯು.